ಅಜ್ಜಿ ಅಜ್ಜಿ ಇವತ್ತು ಏನು ತಿಂಡಿ? ಇವತ್ತು ಉಂಡಿ, ಅಕ್ಕಿ ರವೆದು ಉಂಡಿ ಮಾಡೋಣ. ಉಂಡಿ ಅಂತ ಹೇಳಿದರೆ ಕೊಳೆಗಟ್ಟೆ ಅಂತ ಹೇಳ್ತಾರೆ. ಉಂಡಿಗೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ, ಯಾಕೆಂದರೆ ತೆಂಗಿನಕಾಯಿ ಇದ್ರೇ ಅದಕ್ಕೆ ರುಚಿ ಜಾಸ್ತಿ. ಸೊ ನಾನು ಅರ್ಧ ತೆಂಗಿನಕಾಯಿ ಅಂತಂದರೆ ಒಂದು ಹೋಳು ಫುಲ್, ಆಮೇಲೆ ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಈಗ ನೀರು ಹಾಕಿಬಿಟ್ಟು ರುಬ್ತೀನಿ. ತುಂಬ ರುಬ್ಬೋದಿಲ್ಲ, ಅದು ಜಸ್ಟ್ ಕರ ರುಬ್ಬೇಕಷ್ಟೆ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ಈಗ ಒಂದು ಪಾವು ನಾನು ರಾ ರೈಸ್ ರವೆ ತೊಗೊಂಡಿದ್ದೀನಿ, ಅದನ್ನು ತೊಳೆದು ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಆಗಬೇಕು, ತೆಂಗಿನಕಾಯಿ ಒಟ್ಟಿಗೆ ಸ್ವಲ್ಪ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಅದು ಅಂಟು ಬರಲಿಕ್ಕೋಸ್ಕರ ಇದರೊಳಗೆ ಹಾಕಿ ರುಬ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿದರೆ ಏನು ಆಗೋದಿಲ್ಲ, ಯಾಕಂದರೆ ಅದು ನಾವು ಗಟ್ಟಿ ಮಾಡಲಿಕ್ಕಿದೆ. ನೋಡಿ ತರಿ ರುಬ್ಕೋಬೇಕು. ನಾನು ನಯ ಮಾಡಲಿಲ್ಲ, ಸುಮ್ಮನೆ ಒಂದು ಜಸ್ಟ್ ಅಂಟುಗೋಸ್ಕರ ಅದನ್ನು ರುಬ್ಬಿಟ್ಟಿದ್ದೀನಿ. ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ತೆಂಗಿನ ಎಣ್ಣೆ ಒಂದು 3 ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಹಾಕಿದ್ದೀನಿ. ಅದು ಎಣ್ಣೆ ಕಾಯಿಲಿ, ಅದಕ್ಕೆ ಸಾಸಿವೆ, ಸಾಸಿವೆ ಸ್ವಲ್ಪ ಸಿಡಿಬೇಕು. ಎಣ್ಣೆ ಕಾಯ್ದಿರಲಿಲ್ಲ, ನಾನು ಕಾದಿದ್ದೆ ಅಂದ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ನೋಡಿ ಇವಾಗ ಸಾಸಿವೆ ಸಿಡಿಲಿಕ್ಕೆ ಶುರುವಾಗಿದೆ. ಸ್ವಲ್ಪ ಉದ್ದಿನಬೇಳೆ, ಒಂದು 7-8 ಮೆಂತೆ, ಸ್ವಲ್ಪ ಅದು ಪರಿಮಳಕ್ಕೆ ಮಾತ್ರ. ಆಮೇಲೆ ಒಂದು ಹಿಡಿ ಕರಿಬೇವು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ರುಬ್ಬಿರೋದನ್ನು ಇದಕ್ಕೆ ಹಾಕೊಳ್ಳಿ. ಬೆಂಕಿ ಸ್ವಲ್ಪ, ಗ್ಯಾಸ್ ಸ್ವಲ್ಪ ಸಣ್ಣದು ಮಾಡ್ಕೊಳ್ಳಿ. ಈಗ ಉಪ್ಪು ಎಲ್ಲ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಉಪ್ಪು ತಿರುಗ ಹಾಕಲಿಕ್ಕಿಲ್ಲ. ಈಗ ಇದನ್ನು ಗಟ್ಟಿ ಆಗೋ ತನಕ ಕಲಿಸ್ತಾ ಇರಬೇಕು. ಇದು ಗಟ್ಟಿ ಆಗಲಿ. ಸ್ವಲ್ಪ ಗ್ಯಾಸ್ ಸ್ವಲ್ಪ ದೊಡ್ಡದಾಗಿ ಮಾಡೋದು ಬೇಡ, ಸಣ್ಣದೇ ಮಾಡಿಕೊಂಡು ಸಣ್ಣ ಉರಿಯಲ್ಲೇ ಇದನ್ನು ಗಟ್ಟಿ ಮಾಡ್ಕೊಳ್ಳಿ. ಬೆಳಗ್ಗೆ ನಾನು 6 ಗಂಟೆಗೆ ಎದ್ದು ಯೋಗ ಮಾಡ್ತೀನಿ ನನ್ನ ಅಳಿಯನೊಟ್ಟಿಗೆ ಕೂತ್ಕೊಂಡು. ಇವತ್ತು ಏನೋ ಸೌಂಡ್ ಮಾಡೋದು ಯೋಗ ಇದೆ, ಅದರಿಂದ ನಿಮಗೆ ಸ್ವಲ್ಪ ಸೌಂಡ್ ಕೇಳಿಸ್ಬೋದು, ಕ್ಷಮಿಸ್ಬಿಡಿ. ನಾನಿವತ್ತು ಇದನ್ನು ಮಾಡೋದ್ರಿಂದ ಯೋಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಯೋಗ ಮಾಡಿ ಬಂದಿದ್ದೀನಿ ಇವಾಗ. ಆಮೇಲೆ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ನಾವು ಬಿಲ್ಡ್ ಯೋಗನ ಮಾಡ್ತಾಯಿದ್ದೀವಿ. ನಿಮ್ಮ ಇಷ್ಟ ಆದರೆ ಅದನ್ನು ಮಾಡಿ, ತುಂಬ ಈಸಿಯಾಗಿದೆ ಆ್ಯಂಡ್ ಇಟ್ ಈಸ್ ಹೆಲ್ದಿ. ನೀವು ಮಾಡಿದರೆ ನಿಮಗೆ ಹೆಲ್ದಿ. ನನಗೆ ಈಸಿಗೆ ಇರೋದ್ರಿಂದ ನಾನು ಬಿಲ್ಡ್ ಯೋಗನ ಇವಾಗ ಸುಮಾರು ಒಂದು 6-7 ತಿಂಗಳಿಂದ ಮಾಡ್ತಾಯಿದ್ದೀನಿ. ನನಗೆ ಯಾವಾಗಲೂ ಈ ರೈನಿ ಸೀಸನು, ವಿಂಟರ್ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ವೀಸಿಂಗ್ ಇರ್ತಿತ್ತು. ಈಗ
ಈ ಹಾಬಿಲ್ಡ್ ಯೋಗ ಮಾಡಿದ ಮೇಲೆ ನನಗೆ ಸ್ವಲ್ಪ ವೀಸಿಂಗ್ ತುಂಬ ಕಮ್ಮಿ ಆಗಿದೆ, ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಎಲ್ಲರೂ ಹಾಬಿಲ್ಡ್ ಯೋಗನ ಪ್ರಾಕ್ಟೀಸ್ ಮಾಡಿ. ಬೆಳಿಗ್ಗೆ 6 ಗಂಟೆಗಿದೆ, ಸಾಯಂಕಾಲ 6 ಗಂಟೆಗಿದೆ. ನಿಮಗೆ ಬೆಳಿಗ್ಗೆ 6 ಗಂಟೆಗೆ ಆಗೋದಿಲ್ಲ ಅಂತ ಹೇಳಿದರೆ ಸಾಯಂಕಾಲ ಮಾಡಿ. ಇದರ ಲಿಂಕನ್ನು ನಾನು ಹಾಬಿಲ್ಡ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ. ನಿಮಗೆ ಬೇಕನ್ಸಿದ್ರೆ ಅದನ್ನು ಜಾಯಿನ್ ಮಾಡಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು ಎಲ್ಲರಿಗೂ ಹೇಳಿ ಇದು ಈಸಿ ಅಡುಗೆನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಯಾವಾಗಲೂ ಹೋಟ್ಲಲ್ಲಿ ತಿಂದರೆ ಜೀವಕ್ಕೆ ಒಳ್ಳೆಯದಲ್ಲ. ಅದಕ್ಕೆ ಇದೆಲ್ಲ ಒಂದು ಅರ್ಧ ಗಂಟೆ ಒಳಗೆ ಆಗಿಬಿಡುವಂಥದ್ದು, ತುಂಬ ಹೊತ್ತು ತಗೊಳ್ಳೋದೇ ಇಲ್ಲ. ಇದು ತೆಂಗಿನಕಾಯಿ ತುರಿ ಒಂದು ರೆಡಿಯಾಗಿ ಇಟ್ಕೊಂಡ್ಬಿಟ್ರೆ ಇದು ಒಂದು ಅರ್ಧ ಗಂಟೆ ಒಳಗೆ, ಅದು ತೆಂಗಿನಕಾಯಿ ತುರಿಯೋದು ಅರ್ಧ ಗಂಟೆ ಒಳಗೆ ಬರ್ತದೆ. ಆದರೆ ನೀವು ಅದನ್ನು ಈ ಥರ ಬೇಗ ಅಡುಗೆಗಳನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಕಷ್ಟ ಇರೋದೆಲ್ಲ ಇಲ್ಲ, ಸುಲಭ. ಇದು ರಾ ರೈಸ್ ರವಾ ಅಂಗಡಿಯಲ್ಲಿ ಸಿಗುತ್ತೆ. ನಾನು ಬಿಗ್ ಬಾಸ್ಕೆಟಲ್ಲಿ ತರಿಸ್ಕೊಳ್ತೀನಿ, ಜಿಯೋದಲ್ಲಿ ತರಿಸ್ಕೊಳ್ತೀನಿ, ಎಲ್ಲ ಕಡೆ ಸಿಗುತ್ತೆ. ನೋಡಿ ಈ ಥರ ಗಟ್ಟಿ ಆಯಿತು. ಇದು ಸ್ವಲ್ಪ ತಣ್ಣಗಾಗಲಿ, ಉಂಡೆ ಕಟ್ಟಿಬಿಟ್ಟು ಒಂದು ಅರ್ಧ ಗಂಟೆ ಹಬೆಯಲ್ಲಿ ಬೇಯಿಸೋಣ. ಓಕೆ, ನೋಡಿ ಹೀಗೆ ಉಂಡೆ ಕಟ್ಟಿಕೊಂಡು ಮಧ್ಯದಲ್ಲೊಂದು ಹೋಲ್ ಮಾಡ್ತೀವಿ ನಾವು. ಹಾಗೆ ಹೋಲ್ ಮಾಡಿಕೊಂಡು ಹೀಗೆ ರೌಂಡ್ ಮಾಡೋದು, ಒಂದು ಹೋಲ್ ಮಾಡೋದು, ಇಡೋದು. ಯಾಕೆ ಇದು ಹೋಲ್ ಮಾಡೋದು ಅಂತ ನಿಮಗೊಂದು ಕ್ವಶನ್ ಬರ್ಬೋದು. ನಾವು ಬ್ರಾಹ್ಮಣರು ಶ್ರಾದ್ದ ಮಾಡುವಾಗ ಅಕ್ಕಿನ ಹೀಗೆ ಬೇಯಿಸ್ಕೊಂಡಾದ್ಮೇಲೆ ಈ ಥರ ರೌಂಡ್ ಉಂಡೆ ಮಾಡಿಕೊಂಡು ಹೀಗೆ ರೌಂಡ್ ಮಾಡಿ ಇಡ್ಲಿಕ್ಕಿದೆ ಪಿಂಡ ನೈವೇದ್ಯಕ್ಕೆ ಅಂಥೇಳಿ. ಅದಕ್ಕೆ ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಹೀಗೆ ಒಂದು ಹೋಲ್ ಮಾಡ್ತೀವಿ. ಅದನ್ನು ನೆನಪಿಟ್ಕೊಂಡು ಮಾಡ್ಕೊಳ್ಳಿ. ಈಗ ಇದನ್ನು ಹಬೆಯಲ್ಲಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಳೋಣ.